ಹಾಯ್, ವೆಲ್ಕಮ್ ಮೈ ಫಸ್ಟ್ ವ್ಲಾಗ್. ಸಂಡೇನೂ ಎದ್ದು ಕಾಲೇಜ್ ಕಡೆ ಹೋಗ್ತಿದ್ವಿ. ಏಕಂತ ಮುಂದೆ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಮಾತಾಡ್ತಾ ಹೋಗ್ತಾ ದಾರಲ್ಲಿ ಕೆಸಿಡಿ ಮುಂದೆ ಅಷ್ಟೊಂದ್ ಜನ ಸೇರಿದ್ರು. ಯಾಕಂತ ನಮ್ ದೋಸ್ತ್ಗೂ ಕೇಳಿದಾಗ ಅವನಿಗೂ ಗೊತ್ತಿರ್ಲಿಲ್ಲ. ಬಟ್ ಮುಂದೆ ಹೋಗಿ ನೋಡಿದಾಗ್ಲೇ ಗೊತ್ತಾಗಿತ್ತು ಆ ದಿನ ಮ್ಯಾರಥಾನ್ ರೇಸ್ ನಡೆದಿತ್ತಂತ. ಬಟ್ ಬೆಳಗ್ಗೆ ಎಷ್ಟೊಂದ್ ಜನ ಸೇರ್ತಾರಂತ ಅನ್ಕೊಂಡಿರ್ಲಿಲ್ಲ. ಹಾಗೆ ಆ ಕಡೆ ಈ ಕಡೆ ಕಣ್ಣಾಡ್ಸಿ ಮುಂದಕ್ಕೆ ಹೋದ್ವಿ. ಬೆಳಗ್ಗೆ ಜಾಸ್ತಿ ಸ್ಪೀಚ್ ನ ಕಿವಿಗೆ ಹಾಕೊಳ್ಬಾರ್ದಂತ ಸ್ವಲ್ಪ ಸ್ಪೀಚ್ ನ ಕಿವಿಗೆ ಹಾಕೊಂಡು ಕಾಲೇಜ್ ಕಡೆ ಬಂದ್ವಿ. ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಸಂಡೇ ಏನಕ್ಕೆ ಕಾಲೇಜಿಗೆ ಬಂದಿದ್ದೀವಿ ಅಂತ. ಪಾರ್ಟಿಸಿಪೇಟ್ ಮಾಡಕ್ಕಲ್ಲ, ಪಾರ್ಟಿಸಿಪೇಟ್ ನ ಎನ್ಕರೇಜ್ ಮಾಡಕ್ಕೆ. ಎಂಟ್ರಿ ಕೊಟ್ಟು ಫಸ್ಟ್ ಸೀದಾ ಹೋಗಿದೆ ನಮ್ಮ ಆರ್ಟ್ ಗ್ಯಾಲರಿಗೆ. ಹೋಗಿ ನೋಡ್ದಾಗ್ಲೇ ಗೊತ್ತಾಯ್ತು ನಾವು ಬರೋಕ್ಕಿಂತ ಮುಂಚೆ ಇಷ್ಟೊಂದ್ ಜನ ಪಾರ್ಟಿಸಿಪೇಟ್ ಬಂದಿದ್ರು ಅಂತ. ವೆಲ್ಕಮ್ ಅಂಡ್ ಟಿಫಿನ್ ನ ಕೊಟ್ಟು ಪಾರ್ಟಿಸಿಪೇಟ್ ಮಾಡೋ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಆಲ್ ದ ಬೆಸ್ಟ್ ಹೇಳಿದಾಗ ಅವ್ರ ಮುಖದಲ್ಲಿ ಎದ್ದು ಕಾಣ್ತಿರೋ ಖುಷಿನೇ ಬೇರೆ ಲೆವೆಲ್ ಆಗಿತ್ತು. ಅಷ್ಟೊತ್ತಿಗೆ ಇನಾಗ್ಯುರೇಷನ್ ಸ್ಟಾರ್ಟ್ ಆಗೋಗಿತ್ತು. ಇಲ್ಲಿ ಅಧ್ಯಕ್ಷರು, ಮುಖ್ಯಸ್ಥರು, ಉಪನ್ಯಾಸಕರು, ಸಿಬ್ಬಂದಿ ಹಾಗೂ ಸ್ಟೂಡೆಂಟ್ಗಳು ಬೇರೆ ಕಾಲೇಜಿಂದ ಬಂದ ಪಾರ್ಟಿಸಿಪೇಟ್ ಗಳಿಗೆ ವೆಲ್ಕಮ್ ಕೊಟ್ಟು ಆಲ್ ದ ಬೆಸ್ಟ್ ಹೇಳಿದ್ರು. ಹಾಗೆ ಕಾಂಪಿಟೇಷನ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಸ್ಕೂಲ್, ಕಾಲೇಜ್ ಸ್ಟೂಡೆಂಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಇವರಿಗೆ ಎಷ್ಟು ಇಂಟ್ರೆಸ್ಟ್ ಇತ್ತಂದ್ರೆ ಸರ್ ಹೇಳ್ತಿರೋ ಕಡೆನೆ ಗಮನ ಇತ್ತು. ಟೈಮಿಂಗ್ ಆಗ್ಲಿ, ಸಬ್ಜೆಕ್ಟ್ ಆಗ್ಲಿ ಎಷ್ಟೊತ್ತಿಗೆ ಹೇಳ್ತಾರಂತಾನೆ ಕಾಯ್ತಾ ಇದ್ರು. ಪಾರ್ಟಿಸಿಪೇಟ್ಸ್ ಗಳಿಗೆ ಇಷ್ಟೊಂದು ಇಂಟ್ರೆಸ್ಟ್ ಇರೋದನ್ನ ನೋಡಿ ನಾವು ಖುಷಿಯಾಗಿದ್ವಿ. ಸರ್ ಬಂದು ಸಬ್ಜೆಕ್ಟ್ ಕೊಟ್ಟರು. ಸಬ್ಜೆಕ್ಟ್ ಕೊಟ್ಟ ತಕ್ಷಣನೇ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸ್ಕೂಲ್ ಸ್ಟೂಡೆಂಟ್ಸ್ ಗಳು. ಹಾಕ್ತಿರೋ ಲೈನ್ಸ್ ನೋಡಿ ನಾವೇ ಶಾಕ್ ಆದ್ವಿ. ಅಷ್ಟು ಫೈನ್ ಆಗಿ ಲೈನ್ಸ್ ಹಾಕಿ ವರ್ಕ್ ಮಾಡ್ತಿದ್ರು. ಇನ್ನೊಂದ್ ಕಡೆ ಸರ್ ನಮ್ ಕಾಲೇಜ್ ಸ್ಟೂಡೆಂಟ್ಸ್ಗೂ ಪಾರ್ಟಿಸಿಪೇಟ್ ಮಾಡಂತ ಮೋಟಿವ್ ಕೊಡ್ತಾ ಇದ್ರು. ಹಾಗೆ ಇಲ್ಲಿ ಸ್ಕೂಲ್, PU ಕಾಲೇಜ್, ಡಿಗ್ರಿ ಕಾಲೇಜ್ ಅಂತ 3 ಡಿವಿಷನ್ ಮಾಡಿ ಕಾಂಪಿಟೇಷನ್ ಮಾಡಿದ್ರು. ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಎಷ್ಟು ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿ ವರ್ಕ್ ಮಾಡ್ತಿದ್ರು. ಬಟ್ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಹುಡುಗರು ಇರಾನ್ ಇಸ್ರೇಲ್ ಯುದ್ಧನ ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ತಿದ್ರು. ಹಾಗೆ ಈ ಪಾರ್ಟಿಸಿಪೇಟ್ಸ್ ಗಳಿಗೆ ಸ್ಪಾಟ್ ಅಲ್ಲೇ ಸಬ್ಜೆಕ್ಟ್ ಕೊಟ್ಟರು ಕೂಡ ಮೊಬೈಲ್ ಯೂಸ್ ಮಾಡದೆ ಇಮ್ಯಾಜಿನೇಷನ್ ಇಂದ ಕ್ರಿಯೇಟಿವಿಟಿನ ಯೂಸ್ ಮಾಡಿ ಸ್ಕೆಚಸ್ ಅಂಡ್ ಪೇಂಟಿಂಗ್ ನ ಮಾಡಿದ್ರು. ನಾವು ಕೂಡ ಬಂದ ಚಿಕ್ಕ ಪ್ರಾಣಿಗಳಿಗೆಲ್ಲ ಬೋರ್ ಆಗದೆ ಇರೋ ತರ ಚೆನ್ನಾಗಿ ಮಾತಾಡಿಸಿ ಟ್ರೀಟ್ ಮಾಡ್ತಿದ್ವಿ. ಇನ್ನೊಂದ್ ಕಡೆ ಸರ್ಟಿಫಿಕೇಟ್ ರೆಡಿ ಮಾಡ್ತಿದ್ರು. ಇಲ್ಲಿ ಫಸ್ಟ್, ಸೆಕೆಂಡ್ ಅನ್ನೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯ ಅಂತ ಸರ್ಟಿಫಿಕೇಟ್ ಗಳು ಹೇಳ್ತಿದ್ವು. ನಮ್ ಕಾಲೇಜ್ ನ ಕೆಲ ಸೀನಿಯರ್ಸ್ ಕೂಡ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರು. ಆಗ್ಲೇ ಸ್ಕೆಚ್ ಮಾಡಿ ಪೇಂಟ್ ಮಾಡಕ್ಕೂ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವ್ರು ಬಳಸುವಂತ ಕಲರ್ ಟೆಕ್ನಿಕ್ಸ್ ನ ಕೂಡ ನಾವು ನೋಡಿದ್ವಿ. ಹಾಗೆ ಸ್ಟೂಡೆಂಟ್ ಪೇರೆಂಟ್ಸ್ ಎಲ್ಲ ವಾಲ್ ಮೇಲೆ ಇರೋ ಪೇಂಟಿಂಗ್ಸ್ ನ ನೋಡ್ತಿದ್ರು. ಹಾಗೆ ಅಲ್ಲಿರೋ ಪುಟ್ಟಿ ಬಂದು ನಮ್ಮ ಹತ್ರ ಏನ್ ಕೇಳಿದ್ಲು ಅಂದ್ರೆ ನೀವೇ ನೋಡಿ. ಅಂತ ಅವ್ರ ಜೊತೆ ಸ್ವಲ್ಪ ತರಲೆ ಮಾಡಿ ಪೇಂಟಿಂಗ್ ನ ಕ್ಯಾಪ್ಚರ್ ಮಾಡಕಂತ ಮತ್ತೆ ಹೋದ್ವಿ. ಅಷ್ಟೊತ್ತಿಗೆ ಕೆಲ ಸ್ಕೂಲ್ ಹುಡುಗರೆಲ್ಲ ಪೇಂಟಿಂಗ್ ನ ಕಂಪ್ಲೀಟ್ ಮಾಡಿದ್ರು. ಅವ್ರ ಜೊತೆ ಸ್ವಲ್ಪ ಮಾತಾಡಿ ತರಲೆ ಮಾಡಿದ್ವಿ. ಕೆಲ ಹುಡುಗರು ಆಗ್ಲೇ ಕಂಪ್ಲೀಟ್ ಮಾಡಿ ಎದ್ದು ಹೋಗ್ತಿದ್ರು. ಅವರಿಗೆಲ್ಲ ಬೈ ಹೇಳಿದ್ವಿ. ಬಟ್ ಸೀನಿಯರ್ಸ್ ವರ್ಕ್ ಅಂತೂ ಕಂಪ್ಲೀಟ್ ಆಗಿತ್ತು. ಇನ್ನು ಟೈಮ್ ಕೊಟ್ಟು ಕಂಪ್ಲೀಟ್ ಮಾಡಿ ಪೇಂಟಿಂಗ್ ನ ಇಸ್ಕೊಂಡ್ವಿ. ಎಲ್ಲ ಪಾರ್ಟಿಸಿಪೇಟ್ ಅವ್ರು ಮಾಡಿದಂತಹ ಸ್ಕೆಚಸ್ ನ ಪೇಂಟಿಂಗ್ ನ ತೋರಿಸಿ ಸರ್ ಗಳ ಜೊತೆ ಡಿಸ್ಕಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಾಗೆ ಇನ್ನೊಂದು ಕಡೆ ಅಧ್ಯಕ್ಷರು, ಮುಖ್ಯಸ್ಥರು, ಸಿಬ್ಬಂದಿಗಳೆಲ್ಲ ಸೇರಿ 50ನೇ ವರ್ಷದ ಸಂಭ್ರಮಾಚರಣೆಗೆ ಏನೇನ್ ರೆಡಿ ಆಗ್ಬೇಕು ಅಂತ ಮೀಟಿಂಗ್ ಸೇರಿದ್ರು. ಆಗ್ಲೇ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಬರುವ ಏಪ್ರಿಲ್ 10, 11, 12ರಂದು ಎಲ್ಲರೂ ತಪ್ಪದೆ ಬನ್ನಿ ನಮ್ಮ ಕಾಲೇಜಿನ 50ನೇ ವರ್ಷದ ಸಂಭ್ರಮಾಚರಣೆ ನೋಡಿ ಖುಷಿ ಪಡಿ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಗೂ ಸರ್ಟಿಫಿಕೇಟ್ ನೀಡಿ ಗೌರವಿಸಿ ಬೀಳ್ಕೊಟ್ವಿ. ಏಪ್ರಿಲ್ 10, 11, 12 ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳಿದ್ವಿ. ನಾವು ಕೂಡ ಕಾಲೇಜಿಂದ ಹೊರಟು ಇನ್ಕಂಪ್ಲೀಟ್ ಇರುವ ಕ್ಯಾನ್ವಾಸ್ ನ ಎತ್ಕೊಂಡು ಹೋಗೋ ದಾರಿಲಿ ಊಟ ಮಾಡಿ ರೂಮ್ ಕಡೆ ಹೋದ್ವಿ. ಹಾಗೆ ಹೋಗ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ನಮ್ಮ ಆರ್ಟ್ ಕಾಂಪಿಟೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದಾಗಿತ್ತು ಇವತ್ತಿನ ಡೇ. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.